ದರ್ಶನ್ ನಟನೆಯ ಕರಿಯ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಇದರ ಬೆನ್ನಿಗೆ ಪ್ರಸನ್ನ ಥಿಯೇಟರ್ ಬಳಿ ದರ್ಶನ್ ಫ್ಯಾನ್ಸು ಕಿರಿಕ್ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ದರ್ಶನ್ ಫ್ಯಾನ್ಸ್ ಮಾತನಾಡಿದ್ದಾರೆ. ಕೊನೆಗೆ ಪೊಲೀಸರು ದರ್ಶನ್ ಅಭಿಮಾನಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮಾಗಡಿ ರೋಡ್ ಪೊಲೀಸರ ವಶಕ್ಕೆ ದರ್ಶನ್ ಫ್ಯಾನ್ಗಳನ್ನ ನೀಡಲಾಗಿದೆ. ಆಟೋದಲ್ಲಿ ಅವರನ್ನ ಪೊಲೀಸ್ ಠಾಣೆಗೆ ಶಿಫ್ಟ್ ಮಾಡಲಾಗಿದೆ. ಸರ್ ಕೊಡಬೇಕು. ಆಯ್ತು ಬಾ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ. ಭರತ್, ಏನಾಯ್ತು? ಯಾಕಾಗಿ ಅವರು ಈ ರೀತಿ ವರ್ತಿಸಿರೋದು? ರಕ್ಷತ್, ಇವತ್ತು ದರ್ಶನ್ ನಟನೆಯ ಕರಿಯ ಸಿನಿಮಾ ರಿಲೀಸ್ ಆಗಿದೆ. ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು, ನಿರೀಕ್ಷೆಗೂ ಮೀರಿದಂತ ಅಭಿಮಾನಿಗಳು ಥಿಯೇಟರ್ ಬಳಿ ಬಂದಿದ್ರು. ಬಟ್ ಎಲ್ಲೋ ಒಂದ್ ಕಡೆ ದರ್ಶನ್ ಅಭಿಮಾನಿಗಳು ನೇರವಾಗಿ ಮಾಧ್ಯಮದವ್ರನ್ನೇ ಗುರಿಯಾಗಿಸ್ಕೊಂಡು ಒಂದಿಷ್ಟು ಅಸಭ್ಯವಾಗಿ ಮಾತಾಡುವಂಥದ್ದು ಅಥವಾ ಅವಾಚ್ಯ ಪದಗಳನ್ನ ಬಳಸಿ ನಿಂದಿಸುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿ. ಆ ಸಂದರ್ಭದಲ್ಲಿ ಇಲ್ಲೇ ಅಂದ್ರೆ ಮೊದಲೇ ಇದ್ರ ಬಗ್ಗೆ ಒಂದು ಗಮನದಂತಹ ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ರು. ಈ ಸಂದರ್ಭದಲ್ಲಿ ಅದು ಏನೋ ಕೆಟ್ಟದಾಗಿ ಯಾರ್ಯಾರು ಮಾತಾಡ್ತಾ ಇದ್ರು, ಅವಾಚ್ಯ ಶಬ್ದಗಳಿಂದ ಯಾರ್ಯಾರು ನಿಂದಿಸ್ತಾ ಇದ್ರು ಅವ್ರನ್ನ ಕೂಡಲೇ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅವರೊಂದಿಷ್ಟು ವಾರ್ನಿಂಗ್ ಮಾಡುವಂತ ಸಿಚುವೇಶನ್ ಕೂಡ ಬಂದಿತ್ತು. ಇದೆಲ್ಲ ಸಿನಿಮಾ ರಿಲೀಸ್ ಅಂತ ಹೇಳಿದ್ರೆ ಇವತ್ತಿನ ಬೆಳಗ್ಗೆ ಏನೋ 10 ಗಂಟೆಗೆ ಸಿನಿಮಾ ಶೋ ಆಗ್ತಾ ಇತ್ತು, ಫಸ್ಟ್ ಶೋ. ಆ ಟೈಮಲ್ಲಿ ಇದಿಷ್ಟು ಘಟನೆಗಳಾಗಿತ್ತು. ಸೊ ಇದಾದ ನಂತರ ಈಗ 1:15 ಸಿನಿಮಾ ಮುಗಿದು, ಸಿನಿಮಾದ ಪ್ರದರ್ಶನ ಮುಗಿದು ಎಲ್ಲ ಥಿಯೇಟರ್ನ ಹೊರಗಡೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲೂ ಕೂಡ ಮತ್ತೆ ಕಿರಿಕ್ ಆಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರಿಗೆ ಬಂದಂತಹ ಪರಿಸ್ಥಿತಿಯನ್ನ ಸಹಿಸ್ಕೊಳ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನಮ್ಗೆ ಇದರಲ್ಲಿ. ಅಂತ ಹೇಳಿದ್ರೆ ಮಾಧ್ಯಮದವರು ಇದರಲ್ಲಿ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ, ಮಾಧ್ಯಮದ ಜವಾಬ್ದಾರಿ ಏನಿದೆ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಜೈಲಿಗೆ ಹೋಗಿದ್ದನ್ನ ವರದಿ ಮಾಡಿದ್ದಾರೆ, ದರ್ಶನ್ ಅವರು ಪರಪ್ನಗರದಿಂದ ಬಳ್ಳಾರಿಗೆ ಹೋಗಿದ್ದನ್ನ ವರದಿ ಮಾಡಿದ್ದಾರೆ. ಅದೇ ರೀತಿ ಇವತ್ತು ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ಈ ಸಿನಿಮಾ ರಿಲೀಸ್ ಆಗುವಂತದನ್ನ ವರದಿ ಮಾಡೋದಕ್ಕೆ ಬಂದಿರುವಂತಹ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಕೇವಲ ಕರಿಯ ಸಿನಿಮಾ ರಿಲೀಸ್ ಆಗಿದೆ, ಕರಿಯ ಸಿನಿಮಾ ವರದಿ ಮಾಡ್ಕೊಂಡು ಜನ ನೋಡ್ತಾ ಇದ್ದಾರೆ, ಕರಿಯ ಸಿನಿಮಾ ಜನ ನೋಡಿ ಖುಷಿ ಪಡ್ತಿದ್ದಾರೆ, ಅದು ವಿಶೇಷವಾಗಿ ಅಭಿಮಾನಿಗಳು ನೋಡಿ ಖುಷಿ ಪಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ಇಲ್ಲಿ ವರದಿ ಮಾಡುವಂಥದ್ದು ಉದ್ದೇಶ ಆಗಿದೆ. ಆದ್ರೆ ಇನ್ನೊಂದ್ ಕಡೆ ದರ್ಶನ್ ಅವರ ಅಭಿಮಾನಿಗಳು, ಕೆಲವು ಅಭಿಮಾನಿಗಳು ದರ್ಶನ್ ಅವರನ್ನು ಏನು ನಿರಂತರವಾಗಿ ಸುದ್ದಿ ಪ್ರಸಾರವಾಗ್ತಾ ಇದೆ, ನಿರಂತರವಾಗಿ ಟಾರ್ಗೆಟ್ ಮಾಡಿ ಪ್ರಸಾರ ಮಾಡ್ತಾ ಇರೋ ಒಂದು ಕೆಟ್ಟ ಒಂದು ಮನಸ್ಥಿತಿ ಇಟ್ಕೊಂಡು ಒಂದಿಷ್ಟು ಜನ ಅಲ್ಲೇ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಕೂಡ ಇಲ್ಲಿ ಕಂಡು ಬಂದಿದೆ. ಒಟ್ಟಾರೆ ಅಂತ ಹೇಳಿದ್ರೆ ಮಾಧ್ಯಮದವರನ್ನ ನೇರವಾಗಿ ಗುರಿ ಮಾಡ್ಕೊಂಡು ಒಂದಿಷ್ಟು ಅಭಿಮಾನಿಗಳು ಅಂತ ಹೇಳ್ಕೊಳ್ತಾ ಇರುವಂತಹ ಜನರು ಮಾಧ್ಯಮದವರನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ, ಮಾಧ್ಯಮದವರನ್ನ ಮೇಲೆ ಕೆಟ್ಟ ಪದಗಳನ್ನ ಬಳಸ್ತಾ ಇರುವಂತದ್ದು, ಅವಾಚ್ಯ ಪದಗಳನ್ನ ನಿಂದಿಸ್ತಾ ಇರೋದಂತ ಒಂದು ಸಿಚುವೇಶನ್ಸ್ ಇಲ್ಲಿ ಥಿಯೇಟರ್ ಬಳಿ ನಡೆದಿದೆ. ಇದನ್ನ ಗಮನಿಸಿದಂತ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಅಂತವ್ರನ್ನ ಹಿಡ್ಕೊಂಡು ಸ್ಥಳದಲ್ಲಿ ಅವ್ರ ಮೇಲೆ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಕೆಲವೊಂದು ಅಭಿಮಾನಿಗಳನ್ನ ಅವ್ರ ಮೇಲೆ ಹೊಡೆದಿದ್ದಾರೆ ಕೂಡ ಪೊಲೀಸರು ಕೂಡ. ಯಾಕಂತ ಹೇಳಿದ್ರೆ ಅವರು ಅತಿರೇಕದ ವರ್ತನೆ ಆ ರೀತಿ ಇತ್ತು ಥಿಯೇಟರ್ ಬಳಿ. ಸೊ ಕೆಲವ್ರನ್ನ ಸ್ಟೇಷನ್ಗೆ ಬೆಳಗ್ಗೆನೆ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರಿಗೆ ಅಲ್ಲಿ ವಾರ್ನ್ ಮಾಡಿದ್ದಾರೆ. ಅವ್ರನ್ನ ಸದ್ಯಕ್ಕೆ ಅವರು ಸ್ಟೇಷನ್ ಅಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಆದ್ರೆ ಈಗಲೂ ಕೂಡ 1:15 ಏನು ಸಿನಿಮಾ ಶೋ ಬಿಟ್ಟು ಈ ಸಂದರ್ಭದಲ್ಲೂ ಕೂಡ ಕೆಲವು ಅಭಿಮಾನಿಗಳು ಅತಿರೇಕವಾಗಿ ವರ್ತನೆ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲೂ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಕೆಲವರನ್ನ ವಾರ್ನ್ ಮಾಡಿ ಬಿಟ್ಟು ಕಳಿಸಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.